ವೈಟ್ ಫೀಲ್ಡ್ ಇಂದ ವಿಜಯ್ ಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ವಿಜಯ್ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಹೆಂಗಿದೆ ಪರಿಸ್ಥಿತಿ ನಿಮ್ಮ ಕಡೆ? ಎಲ್ಲ ಚೆನ್ನಾಗಿದೆ ಅಲ್ಲಿ? ನಾವು ಸದ್ಯಕ್ಕೆ ಒಳಗಿರೋದ್ರಿಂದ ನಮ್ಗೇನ್ ತೊಂದರೆ ಇಲ್ಲ ಮೇಡಮ್. ಆದ್ರೆ ವಿಷಯ ಏನಪ್ಪಾ ಅಂದ್ರೆ ಪ್ರತಿ ಸಲ ಮಳೆ ಬಂದಾಗ್ಲೂನುವೆ ಎಲ್ಲಾ ಟಿವಿ ನೋಡಿದ ತಕ್ಷಣ ಒತ್ತುವರಿ 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 ಅಂತಾನೆ ಹೇಳ್ತಾ ಇರ್ತಾರೆ. ನಿಮ್ ಟಿವಿ ಇದೆ, ಎಲ್ಲಾ ಟಿವಿಯವರು ಅದೇ ಹೇಳ್ತಾ ಇರ್ತಾರೆ. ಕರೆಕ್ಟ್. ಈಗ ಒತ್ತುವರಿ ಅಂದ್ರೆ ಆ ನೀರು ಹೋಗದೆ ಹೋದ್ರೆ ಆಚೆ ಹೋದ್ರೆ ಈ ಪ್ರಾಬ್ಲಮ್ ಸಮಸ್ಯೆ ಬರಲ್ಲ. ಈಗಿಂದ ನಿಮ್ಮ ಚಾನೆಲ್ ನಲ್ಲಿ ಒಂದು ಹೊಸ ಆಂದೋಲನ ಶುರು ಮಾಡಿ ಇವತ್ತು ಇನ್ನು 2 ದಿವಸಕ್ಕೋ 4 ದಿವಸಕ್ಕೋ ಮಳೆ ನಿಂತೋಗುತ್ತೆ ಅಂತ ಇಟ್ಕೊಳ್ಳೋಣ. ಆಮೇಲೆ ಈ ನೀರ್ನೆಲ್ಲ ಪಂಪ್ ಮಾಡ್ತಾರೆ, ಇದ್ ಮಾಡ್ತಾರೆ. ನೆಕ್ಸ್ಟ್ ಮಳೆ ಬರೋವರೆಗೂ ಎಲ್ಲಾ ಮರ್ತೋಗ್ಬಿಡ್ತಾರೆ. ಅದಕ್ಕೆ ನಿಮ್ಮ ಟಿವಿನಲ್ಲಿ ಹೊಸ ಆಂದೋಲನ ಏನಪ್ಪಾ ಅಂತಂದ್ರೆ ಕೆರೆ ಒತ್ತುವರಿ ಯಾವಾಗ, ಒಂದು ಫ್ಲಾಶ್ ನ್ಯೂಸ್. ಈಗ ಬ್ರೇಕಿಂಗ್ ಅಂತ ಕೊಡ್ತೀರಾ ನೋಡಿ. ಬೆಂಗಳೂರಿನಲ್ಲಿ ಆಗ್ತಿರೋ ಸಮಸ್ಯೆಗೆ ಸರ್ಕಾರದಿಂದ ಪರಿಹಾರ ಯಾವಾಗ, ಈ ಕೆರೆ ಒತ್ತುವರಿ ಯಾರು ಮಾಡ್ಕೊಂಡಿಯಾರೋ ಅವ್ರಿಗೆ ಪರಿಹಾರ, ಆಲ್ಟರ್ನೇಟ್ ಜಾಗಗಳು ಅದೋ ಇದೋ ಏನೋ ಕೊಟ್ಟು ಇದಕ್ಕೆಲ್ಲ ಒಂದು ಸಮಸ್ಯೆ ಪರಿಹಾರ ಕೊಟ್ರೆ ಲಾಂಗ್ ಟರ್ಮ್ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗಾಗತ್ತೆ. ಈ ಸರ್ಕಾರದಲ್ಲಿ ಇರೋಂತ ಈಗಿರೋಂತ ರಾಜಕೀಯದವರು ಯಾರಿಗೂ ಅದು ಬೇಕಿಲ್ಲ. ಇವತ್ತು ಮಳೆ ಬಂತು ಬಂದ್ರು, ಇವತ್ತು ಅಲ್ಲೆಲ್ಲೋ ಹಾಸ್ಪಿಟಲ್ ಸಮಾವೇಶಕ್ಕೆ ಹೋದ್ರು, ನಾಳೆ 1-2 ದಿವಸ ಇಲ್ಲಿರ್ತಾರೆ. 4 ದಿವಸ ಆದ ತಕ್ಷಣ ಅವ್ರವ್ರದ್ದು ದಿನಚರಿ ಕೆಲಸಗಳು ನೋಡ್ಕೊಂಡು ಹೊರಟೋಗ್ತಾರೆ. ಸರ್, ಈಗ ನಿಮ್ಮ ಗಮನಕ್ಕೆ ಸರ್, ಈಗಾಗಲೇ ಹೈಕೋರ್ಟ್ ನಿರ್ದೇಶನದಂತೆ ಕೆರೆಗಳ ಒತ್ತುವರಿ ತೆರವಿಗೆ ಕ್ರಿಯಾ ಯೋಜನೆ ಕೂಡ ಸರ್ಕಾರ ರೂಪಿಸಿದೆ. ಈ ಕೆರೆ ಒತ್ತುವರಿಯನ್ನು ಕಾಲಮಿತಿಯಲ್ಲಿ ತೆರವುಗೊಳಿಸಿ ಅಂತ ಇನ್ಸ್ಟ್ರಕ್ಷನ್ಸ್ ಇದೆ. ಆದರೆ ನಮ್ಮ BBMP ಅಧಿಕಾರಿಗಳು ಅದೇನು ಮಾಡ್ತಾರೋ ಗೊತ್ತಿಲ್ಲ. ಮಳೆಗಾಲ ಆರಂಭ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ಈಗ ಪೈಪ್ ಹಾಕೋ ಕಾಮಗಾರಿ, ವೈಟ್ ಟಾಪಿಂಗ್ ಕಾಮಗಾರಿ, ಮಳೆ ಬರುತ್ತೆ ಇನ್ನೇನು 2 ದಿನಕ್ಕೆ ಅನ್ನುವಾಗ ಗುಂಡಿ ಅಗೆಯೋದು, ಈ ಥರದ ವಿವೇಚನೆ ಇಲ್ಲದ, ಮುಂದಾಲೋಚನೆ ಇಲ್ಲದ, ಮುಂಜಾಗರೂಕತೆ ಇಲ್ಲದ ಕಾಮಗಾರಿಗಳನ್ನು ಮಾಡೋದ್ರ ಮುಖಾಂತರ ಜನರಿಗೂ ತೊಂದರೆ. ಆಮೇಲೆ ಪದೇ ಪದೇ ಕೋರ್ಟ್ಗಳು ತೆರವು ಮಾಡಿಸಿ ಕ್ರಿಯಾ ಯೋಜನೆ ರೂಪಿಸಿ ಅಂತ ಹೇಳಿದ್ರು. ಡಿಸೆಂಬರ್ಗೆ ಲಾಸ್ಟ್ ಇತ್ತು, ಈಗ ಆಲ್ರೆಡಿ ನಾವು ಮೇಗೆ ಬಂದಿದ್ದೀವಿ. ಸೊ ಈಗ ಜನ ನೀವೇ ಖಾಲಿ ಮಾಡಿ ಅಂದರೆ ಕಷ್ಟ. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾರಾದರೂ ಒಬ್ಬರು ದಿಟ್ಟ ನಿರ್ಧಾರ ತಗೊಳ್ಬೇಕಲ್ಲ. ಹೋಗಲಿ, ಮಳೆಗಾಲಕ್ಕಿಂತ ಮುಂಚೆ ಏನಾದರೂ BBMP ಏನಾದರೂ ಸಿದ್ಧತೆ ಮಾಡ್ಕೊಂಡಿದೆಯಾ? ಕಣ್ಣಿಗೆ ಕಾಣೋವಂಥದ್ದು ಏನೂ ಇಲ್ಲ. ಸೊ ಐ ಡೋಂಟ್ ನೋ ವಿಜಯ್ ಕುಮಾರ್ ಅವರೇ. ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿದ್ದಕ್ಕೆ. ಎಸ್ ಸರ್, ಡೆಫಿನೆಟ್ಲಿ BBMP ಬೆಂಗಳೂರು ಮಹಾನಗರ ಪಾಲಿಕೆ ಯಾವ ರೀತಿ ತಯಾರಿ ನಡೆಸಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರಲ್ಲಿ ರಸ್ತೆ ಅಗದಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಪೈಪ್ಗಳನ್ನು ರಸ್ತೆಗಳಲ್ಲಿ ಹಾಕಿಟ್ಟಿದ್ದಾರೆ. ಮತ್ತೊಂದು ಕಡೆ ಮ್ಯಾನ್ಹೋಲ್ಗಳು ಬಾಯಿ ತೆರೆದು ನಿಂತಿವೆ. ನೀರು ಹೋಗೋದಕ್ಕೆ ಸರಿಯಾದ ಡ್ರೈನೇಜ್ ಸಿಸ್ಟಮ್ಮು ಕಾಣ್ತಾ ಇಲ್ಲ. ಪ್ರತಿ ಸಲ ಮಳೆಗಾಲ ಬಂದಾಗ ನಾವೇನು ಮೀಡಿಯಾಗಳು ಕುಂತು BBMP ಆಫೀಸಲ್ಲಿ ಕೂತ್ಕೊಂಡು ನೋಡಿ ಇದು ಮಾಡಿ ಅದು ಮಾಡಿ ಅಂತ ಹೇಳೋಕ್ಕಾಗತ್ತಾ? ಕೇಳ್ತಾರ ಇವರು?